ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಅಲೋಕ್ ಮೌರ್ಯ ಅಂತಂದಿದ ತಕ್ಷಣನೇ ಎಲ್ಲರಿಗೂ ಆ ಒಂದು ಇನ್ಸಿಡೆಂಟ್ ನೆನಪಾಗೋದಕ್ಕೆ ಶುರುವಾಗುತ್ತೆ. ಸಾಲನೋ ಸೂಲನೋ ಮಾಡಿ ಕಷ್ಟಪಟ್ಟು ತನ್ನ ಹೆಂಡತಿಯನ್ನು ಚೆನ್ನಾಗಿ ಓದಿಸಿ ತಹಶೀಲ್ದಾರ್ ಕೂಡ ಮಾಡ್ತಾರೆ. ತಹಶೀಲ್ದಾರ್ ಮಾಡಿದ್ಮೇಲೆ ಹೆಂಡತಿ ಏನು ಕೆಲಸ ಮಾಡಬೇಕು? ತನ್ನ ಗಂಡನನ್ನು ಜೀವಮಾನವಿಡೀ ನೆನಪಲ್ಲಿ ಇಟ್ಕೋಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಇವನೊಬ್ಬ ತುಚ್ಛ ಕೂಲಿ, ಇವನ ಜೊತೆ ನಾನು ಬದುಕಲ್ಲ, ಇವ್ನು ನನಗೆ ಬೇಡ ಅಂತ ಹೇಳ್ಬಿಟ್ಟು ಎಡಗಾಲಲ್ಲಿ ತನ್ನ ಗಂಡನನ್ನು ಒದ್ದು ಹೋಗ್ತಾಳೆ. ಸೊ ಒಂದಷ್ಟು ಜನ ಹುಡುಗರಿಗೆ ಇದೊಂದು ಇನ್ಸ್ಪಿರೇಷನ್ ಸ್ಟೋರಿ ಅಂತ ಹೇಳ್ಬಹುದು. ಯಾರಾದರೂ ಒಂದು 2-3 ವರ್ಷ ಲವ್ ಮಾಡ್ತಿದ್ದಂಗೆ ಡಿವೋರ್ಸ್ ಅಥವಾ ಬ್ರೇಕಪ್ ಆಗ್ತಿದ್ದಂಗೆ ಗಡ್ಡ ಬಿಡ್ಕೊಂಡು ಸನ್ಯಾಸತ್ವ ತಗೊಂಡು ಎಣ್ಣೆ ಕುಡ್ಕೊಂಡು ಬೀದಿ ಅಲ್ಕೊಂಡು ಅವಳನ್ನ ಬಿಟ್ಟೋದ್ಲು ಅಂತ ಅವಳನ್ನ ಬ್ಲೇಮ್ ಮಾಡಿಕೊಂಡು ಲೈಫ್ ಪೂರ್ತಿ ತೋರಿಸೋ ಬದಲು ಈ ರೀತಿಯಾದಂತಹ ಸಾಧನೆ ಮಾಡಿದ್ರೆ ಅವಳು ತಿರುಗಿ ನೋಡ್ತಾಳೆ, ಬೇರೆಯವರು ಕೂಡ ತಿರುಗಿ ನೋಡ್ತಾರೆ. ಅಲೋಕ್ ಮೌರ್ಯ ಆ ಒಂದು ಘಟನೆಯಿಂದ ಹೊರಗಡೆ ಬರೋದಕ್ಕೆ ಎಲ್ಲರೂ ಅಂದ್ಕೊಂಡಿರ್ತಾರೆ, ಅವನಿನ್ನೇನು ಜೀವನ, ಅವನ ಹೆಂಡತಿ ಇದ್ದಿದ್ದಿದ್ರೆ ಒಳ್ಳೆ ಜೀವನ ಮಾಡ್ತಿದ್ದ, ಅವಳು ಒಳ್ಳೆ ಪೊಸಿಷನಿಗೆ ಹೋಗಿದ್ಲು. ಈಗ ಹೆಂಡತಿ ಇಲ್ದಲ್ಲ ಇವನೇನು ಮಾಡ್ತಾನೆ, ಇರೋ ಬರೋ ದುಡ್ಡೆಲ್ಲ ಸಾಲ ಸೂಲ ಮಾಡಿ ಹೆಂಡತಿ ಮೇಲೆ ಹಾಕಿ ಓದಿಸಿದಾನೆ, ಈಗ ಇವನ ಜೀವನ ಏನಾಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಹಗಲು ರಾತ್ರಿ ಅಂದಲೇ ಕಷ್ಟಪಟ್ಟು ಓದಿ ಇವತ್ತು IPS ಆಫೀಸರ್ ಆಗಿದ್ದಾರೆ, IAS ಆಫೀಸರ್ ಆಗಿದ್ದಾರೆ. ಸೊ ಇದೆಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಅಂತಲೇ ಹೇಳಬಹುದು. ಒಂದಷ್ಟು ಜನ ಯಾರನ್ನಾದರೂ ಬಿಟ್ಟು ಹೋಗ್ತಿದ್ದಂಗೆ ಅದೇ ನೋವಲ್ಲಿ ಕೊರ್ಗಿ ಕೂಗಿ ಕಿರ್ಚಾಡಿ ಅವ್ರ ಜೀವನವನ್ನೇ ಅವ್ರು ಹಾಳು ಮಾಡ್ಕೊಳ್ತಾರೆ. ಅಲೋಕ್ ಕುಮಾರ್ ಒಂದು ಮಾತನ್ನ ಕೂಡ ಹೇಳಿದ್ದಾರೆ, ಯಾರಾದರೂ ನಮ್ಮ ಜೀವನದಿಂದ ಬಿಟ್ಟು ಹೋದರೆ ನಮ್ಮ ಜೀವನ ಅಲ್ಲಿಗೆ ಮುಗಿಯಲ್ಲ, ಆ ಒಂದು ನೋವೇ ನಮ್ಮ ಜೀವನದ ಮೆಟ್ಟಿಲಾಗಬೇಕು ಅಂತ ಹೇಳಿದ್ದಾರೆ. ಸೊ ಒಂದಷ್ಟು ಜನರ ಹುಡುಗರಿಗೆ ಇದೊಂದು ಇನ್ಸ್ಪಿರೇಷನ್ ಸ್ಟೋರಿ ಅಂತಲೇ ಹೇಳ್ಬಹುದು. ಕುಗ್ಗದೆ ಸಾಲ ಮಾಡಿದ್ದೀನಿ, ಹೆಂಡ್ತಿನ ಓದ್ಸೋಕೆ ಅಷ್ಟು ಸಾಲ ಆಗಿದೆ, ಈಗ ನಾನು ಮತ್ತೆ ಓದೋದ್ರಿಂದ ನಾನು ಆಫೀಸರ್ ಆಗಲಿಲ್ಲ ಅಂದರೆ, ನಾನು ಪಾಸ್ ಆಗಲಿಲ್ಲ ಅಂತಂದರೆ, ಈ ಥರ ಎಲ್ಲ ಥಿಂಕ್ ಮಾಡಿದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ. ಇವತ್ತು ಅಲೋಕ್ ಮೌರ್ಯ ಇವತ್ತು ಅವ್ರ ಹೆಸರೇ ಮುನ್ನೆಲೆಗೆ ಬರ್ತಾ ಇರಲಿಲ್ಲ. ಹೆಂಡ್ತಿ ಬಿಟ್ಟೋದ್ಲು, ಒಳ್ಳೆ ಆಫೀಸರ್ ಆದ್ಲು, ಹೆಂಡ್ತಿ ಗಂಡನನ್ನು ಬಿಟ್ಟೋದ್ಲು, ಆರಾಮಾಗಿದ್ದಾಳೆ, ಇದೇ ಸ್ಟೋರಿ. ಬಟ್ ಈಗ ಅಲೋಕ್ ಮೌರ್ಯ ಹೆಂಡತಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾನೆ ಅಂತ ಹೇಳಬಹುದು. ಪ್ರೀತಿಯನ್ನು ಎಡಗಾಲು ಒದ್ದೋದವರಿಗೆ ಈ ರೀತಿಯಾದಂತಹ ತಿರುಗುತ್ತರವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಇದ್ದಾರೆ. ಇವತ್ತಿನ ಕಾಲದಲ್ಲಿ ಹುಡುಗರೆಲ್ಲ ಲವರ್ ಬಿಟ್ಟೋದ್ಲು, ಅವ್ರು ಬಿಟ್ಟೋದ್ರು, ಇವ್ರು ಬಿಟ್ಟೋದ್ರು ಅಂತ ಬರೀ ಬೈಕೊಂಡು ಓಡಾಡ್ಕೊಂಡಿರ್ತಾರೆ, ಜೀವನದಲ್ಲಿ ಮುಂದೆ ಬರಲ್ಲ. ಆದರೆ ಅಲೋಕ್ ಮೌರ್ಯನ ನೋಡಿ ಕಲ್ತ್ಕೋಬೇಕು. ಯಾರಾದರೂ ನಮ್ಮಿಂದ ದೂರ ಆದರೆ ಅವ್ರು ಒಂದ್ಸಲ ನೋಡ್ಕೊಳ್ಬೇಕು, ಹಾಗೆ ನಾವು ಬದುಕು ತೋರಿಸ್ಬೇಕು ಅಂತ ಒಂದಷ್ಟು ಜನರು ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಹೆಂಗಾಗಿರಬಹುದು ಅವಳಿಗೆ ಹೆಂಡತಿಗೆ, ಅವತ್ತು ತನ್ನ ಗಂಡನನ್ನು ತುಚ್ಛ ಕೂಲಿ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗುವಾಗ ಇವತ್ತು ಹೆಂಗಾಗಿರಬಹುದು. ಇವತ್ತು ಒಂದು ಒಳ್ಳೆ ಆಫೀಸರ್ ಆಗಿ ನಿಂತಿದ್ದಾರೆ ಅವ್ರ ಗಂಡ. ಇವತ್ತು ಗೊತ್ತಾಗಿರುತ್ತೆ ಜೀವನ ಅಂದರೆ ಏನು. ದುಡ್ಡಿಗೋಸ್ಕರ ಆಗಲಿ ಅಥವಾ ನಮಗೊಂದು ಅಹಮ್ಮಿಂದ ಯಾವುದೋ ಒಂದು ಕೆಲಸ ಸಿಕ್ಕಿದೆ, ನಮಗೆ ದುಡ್ಡು ಚೆನ್ನಾಗಿ ಬರ್ತಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮನ್ನು ಅತಿಯಾಗಿ ಪ್ರೀತಿಸೋರು ಅಥವಾ ನಮ್ಮ ಮೇಲೆ ನಂಬಿಕೆ ಇಟ್ಟೋರು, ನಮ್ಮ ಜೀವನನ ಒಂದು ದಡಕ್ಕೆ ಸೇರಿಸಿದಂಥವ್ರನ್ನ ಮರಿಬಾರ್ದು ಅಂತ ಅನ್ನೋದು ಇದೇ ಒಂದು ಕಾರಣ ಇಟ್ಕೋಬಹುದು ಅಷ್ಟೇ. ಇವತ್ತು ನೋಡಿದ್ರೆ ಸಾಕು, ಈ ಒಂದು ಸ್ಟೋರಿ ನೋಡಿದ್ರೆ ಸಾಕು, ಜೀವನದಲ್ಲಿ ನಮ್ಮನ್ನು ನದಿಯೊಳಗಡೆ ಬಿದ್ದವ್ರನ್ನ ದಡಕ್ಕೆ ತಂದು ಸೇರಿಸಿದವ್ರನ್ನ ಯಾವತ್ತೂ ಮರಿಬಾರ್ದು ಅಂತ ಹೇಳೋದು ಇದೇ ಕಾರಣಕ್ಕೆ. ಒಂದಲ್ಲ ಒಂದಿನ ಅವರು ಕೂಡ ಎದ್ದು ನಿಲ್ತಾರೆ, ಆಗ ನಿಮಗೆ ಗೊತ್ತಾಗುತ್ತೆ ಅವ್ರ ವ್ಯಾಲ್ಯೂ ಅಂತ. ಬಟ್ ಕಮೆಂಟ್ ಸೆಕ್ಷನ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಸಖತ್ ಖುಷಿಯಾಗ್ತಿದೆ. ಆ್ಯಕ್ಚುಲಿ ನಾನು ತುಂಬ ಕೇಳಿರೋ ಮಟ್ಟಿಗೆ ಲವ್ವರ್ಸು ಹೆಂಡತಿ ಯಾರಾದರೂ ಕೈ ಕೊಟ್ಟೋದ್ರೆ ಏನೇನೋ ಆಗೋದು ಜೀವನದಲ್ಲಿ, ನನ್ನ ಜೀವನ ಹಾಳಾಗೋದಕ್ಕೆ ಕಾರಣನೇ ನನ್ನ ಹೆಂಡತಿ ಅಥವಾ ನನ್ನ ಲವ್ವರ್ ಅಂತ ಹೇಳ್ಕೊಂಡು ಓಡಾಡ್ತಾನೆ ಇರ್ತಾರೆ. ಬಟ್ ಇವತ್ತು ಅಲೋಕ್ ಮೌರ್ಯ ಒಂದು ಮಾತು ಹೇಳ್ತಾರೆ, ನಾನಿವತ್ತು ಈ ಪೊಸಿಷನಿಗೆ ಬಂದು ನಿಲ್ಲೋದಕ್ಕೆ ಕಾರಣ ನನ್ನ ಹೆಂಡತಿ ಅಂತ. ಯಾಕಂದರೆ ಅವತ್ತು ಮಾಡಿದಂತಹ ಅವಮಾನ, ಅವತ್ತು ಮಾಡಿದಂತಹ ಮೋಸಕ್ಕೆ ಪ್ರತ್ಯುತ್ತರ ಅಂತಂದರೆ ಇದೆ ಅಂತ ಹೇಳ್ಬಹುದು. ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡನ್ನೇ ಖರ್ಚು ಮಾಡಿಕೊಂಡು ಕುಡಿದು ತಿಂದು ತಿರುಗಿ ಇನ್ನೊಬ್ಬರ ಬಗ್ಗೆ ಆಪೋಸಿಟ್ ಪರ್ಸನ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕಿಂತ ಈ ರೀತಿಯಾಗಿ ಓದೋದಕ್ಕೋಸ್ಕರ, ಏನಾದರೂ ಜೀವನದಲ್ಲಿ ಸಾಧನೆ ಮಾಡೋದಕ್ಕೋಸ್ಕರ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಏನಾದರೂ ಒಂದು ಸಾಧನೆ ಮಾಡಿದ್ರೆ ನಮ್ಮನ್ನು ಬಿಟ್ಟೋದವರು ಕೂಡ ನೆನೆಸ್ಕೊತಾರೆ, ಸುತ್ತ ಇರೋರು ಕೂಡ ನಮ್ಮ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಉತ್ತರ. ಸಿಕ್ಕಾಪಟ್ಟೆ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ನಮ್ಮ ಕಡೆಯಿಂದನೂ ಒಂದಿರಲಿ. ಸೊ ಇದ್ರ ಬಗ್ಗೆ ತಮಗೇನು ಅನ್ನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಲೈಫಲ್ಲಿ ಯಾರೇ ನಿಮ್ಮನ್ನು ಬಿಟ್ಟು ಹೋಗಿದ್ರು ಕೂಡ ಅದಕ್ಕೆ ಎದೆಗುಂದದೆ, ಕುಗ್ಗದಲೆ, ದೇವದಾಸ ಅಥವಾ ದೇವದಾಸಿ ಆಗದಲೆ ಜೀವನದಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿ ಅವತ್ತು ನಿಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಅಂತ ಹೇಳಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.